ಎಲೆಕ್ಷನ್ನು ನಡೀತಾ ಇದೆ. ನಾನು ಪಂಚಾಯತಿ ಮೆಂಬರ್ ಆಗಿದ್ದೀನಿ. ನಮ್ಮ ಸ್ನೇಹಿತರು ಹೆಚ್ಚು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಇದ್ರ ಮುಂಚೆ ಗೆದ್ದಿದ್ರು. ಪಾಪ ಅವರು ಅನಾರೋಗ್ಯದಿಂದ ಮರಣ ಹೊಂದಿರೋದ್ರಿಂದ ಈ ಎಲೆಕ್ಷನ್ ಇನ್ನೊಂದು 6 ತಿಂಗಳಷ್ಟು ಟೈಮ್ ಇದೆ ಅಷ್ಟೇ. ಅದರಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ನಮ್ಮೂರಲ್ಲೆಲ್ಲ ಏನಿಲ್ಲ, ಆ ಥರ ಎಲ್ಲ ತುಂಬ ಶಾಂತಿಯಾಗಿ ನಡೀತದೆ ಎಲೆಕ್ಷನ್ ಎಲ್ಲ. ನಮ್ಮೂರುಗಳಲ್ಲೆಲ್ಲ ಹೊಂದಾಣಿಕೆ ಇದೆ. ಜನ ಎಲ್ಲ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರಿಗೂ ಮತ ಮಾಡ್ತಾವ್ರೆ. ಒಂದು ಈಗ ಗೆಲುವು ಯಾರಿಗಾಗುತ್ತೆ ಅಂತ ಎಣಿಕೆ ಆದ್ಮೇಲೆ ಗೊತ್ತಾಗುತ್ತೆ. ಬಟ್ ಸ್ವಲ್ಪ ಜನ ಒಲವು 2 ಕಡೆನೂ ತೋರಿಸ್ತಾ ಇದ್ದಾರೆ. 1-2 ಕಡೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇರ್ಬೋದು. ಅದರಲ್ಲಿ ನೋಡೋಣ. ಸರ್, ಇಲ್ಲಿ ಅಭಿವೃದ್ಧಿ ಕೆಲಸಗಳು ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆ ಥರ ಎಲ್ಲ ಏನೂ ಇಲ್ಲ. ಈಗ ಗೆದ್ದವರೆಲ್ಲ ಅವ್ರವ್ರ ಕೈಯಲ್ಲಾಗಿದ್ದನ್ನು ಅವರು ಅಭಿವೃದ್ಧಿ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದು. ಈಗ ಗೆದ್ದ ಮೇಲೆ ಪಂಚಾಯತಿಲಿ ಏನೇನು ಸೌಲಭ್ಯ ಇದೆಯೋ ಅದನ್ನ ಜನಗಳವರೆಗೂ ತಲುಪಿಸಿದ್ರೆ ಸಾಕು. ಏನ್ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಮತ್ತೆ ಮನೆ ದಾಖಲೆಗಳು ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನಗಳಿಗೆ. ಇಲ್ಲ, ಮನೆ ದಾಖಲೆ ಮಾಡೋದಕ್ಕೆ ಪಂಚಾಯತಿಲಿ ಆ ಥರ ಎಲ್ಲ ಏನು ಇಲ್ಲ. ಬಟ್ ರೆವಿನ್ಯೂ ದಾಖಲೆಗಳು ಯಾವ್ಯಾವ ಇರ್ತವೆ ಅದನ್ನ ಏನೋ ಪ್ರಾಬ್ಲಮ್ ಇರ್ಬೋದು ಅಷ್ಟೇ. ಬಟ್ ರಸ್ತೆಗಳು, ಚರಂಡಿಗಳು ಎಲ್ಲ ಒಂದು 75-80% ಅನುಕೂಲವಾಗೇ ಇದೆ. ಇನ್ನೂ ಸ್ವಲ್ಪ ಕಾಮಗಾರಿಗಳು ಇರೋದನ್ನ ಈಗ ಗೆದ್ದವರು ಮುಂದೆ ನಡೆಸ್ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ. ಈಗ ನಾವು ಊರು ಆಮೇಲೆ ಕ್ಯಾಂಡಿಡೇಟು ಅನ್ನೋದೇನು ಇಲ್ಲ, ಎಲ್ಲರೂ ಒಂದೇನೆ. ಈಗ ನಾನು ಇಲ್ಲಿ ಆಲ್ರೆಡಿ ಈ ಹಿಂದೆ ನಡೆದಿರೋ ಎಲೆಕ್ಷನಲ್ಲಿ ನಾನು ಗೆದ್ದಿದ್ದೀನಿ. ನಾನು ಅಸೂಲ್ಕೆರೆ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಈಗ ನಾನು ನನ್ನ ಕೈಯಲ್ಲಾಗಿರೋ ಸೇವೆ ಮಾಡ್ತಾ ಇದ್ದೀನಿ. ನಾನು ಈಗ ಅದಕ್ಕೊಂದು ಸೀಟ್ ಶಾರ್ಟೇಜ್ ಇತ್ತಲ್ಲ, ಅದಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಇನ್ನೊಂದು 6 ತಿಂಗಳಿಗೋಸ್ಕರ ಈ ಎಲೆಕ್ಷನ್ ನಡೆದೈತೆ. ನೋಡೋಣ, ಕಾದ್ಬಿಟ್ಟು ಇನ್ಯಾರು ಗೆಲ್ತಾರೋ ಅವ್ರು ಗೆದ್ದಾಗ ಅವ್ರಿಗೂ ಎಷ್ಟಾಗುತ್ತೆ ಅಷ್ಟು ಅವ್ರ ಕಡೆಯಿಂದ ಸೇವೆ ಮಾಡಲಿ. ಸರ್, ಅದೆಲ್ಲ 100% ಜನಗಳಿಗೆ ಏನೇನು ಸರ್ಕಾರದಿಂದ ಬರ್ತಾರೋಂಥ ಅನುಕೂಲತೆಗಳು ಅದು 100% ತಲುಪ್ತಾ ಇದೆ. ಆ ಥರ ಏನು ತಲುಪ್ತಾ ಇಲ್ಲ ಅಂತ ಏನೂ ಇಲ್ಲ, ಎಲ್ಲರಿಗೂ ತಲುಪ್ತಾ ಇದೆ. ಬಟ್ ಅದರಲ್ಲಿ ಒಂದು 100 ಜನದಲ್ಲಿ ಒಬ್ಬರೆಲ್ಲ ಹೋಗಿರ್ತಾರೆ, ಅವರಿಗೆ ತಲುಪಿರಲ್ಲ. ಅವ್ರು ಇಲ್ಲ ಅಂತ ಹೇಳ್ಬೋದು ಅಷ್ಟೇನೆ. ಬಟ್ ನಮ್ಮ ಪಂಚಾಯತಿಲಿ ಬರುವಂಥ ಎಲ್ಲ ಸವಲತ್ತುಗಳನ್ನು ನಾವು ಆಲ್ರೆಡಿ ಆ ಊರಿಗೆ ಹೆಂಗೆ ತಲುಪಿಸ್ಬೇಕೋ ತಲುಪಿಸ್ತಾ ಇದ್ದೀವಿ. ಸರ್, ನೀವು ಸದಸ್ಯರಾಗಿದ್ದೀರಿ, ಮುಂದೆ ಏನು ಹೊಸ ಯೋಜನೆಗಳು? ಹೈಟೆಕ್ ಈಗ ಬೆಂಗಳೂರು ಆಗ್ತಾ ಇದೆ, ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ, ಅದಕ್ಕೆ ನಿಮ್ಗೆ ಏನು ಹೊಸ ಯೋಜನೆ? ಈಗ ಅದೇ ಈಗ ಸರ್ಕಾರದವರು BBMP ತೆಗೆದ್ಬಿಟ್ಟು ಗ್ರೇಟರ್ ಬೆಂಗಳೂರು ಮಾಡ್ತಾವ್ರೆ. ಈಗ ಅದು ಒಳ್ಳೇದೇ. ಒಂದು ಗ್ರೇಟರ್ ಬೆಂಗಳೂರು ಆಗಿ ನಮ್ಮ ಬೆಂಗಳೂರು ಒಳ್ಳೆ ನಮ್ಮ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲೇ ಒಂದು ಗ್ರೇಟ್ ಆಗಲಿ ಅಂತ ನಮಗೂ ಆಸೆನೆ. ಅದು ಚೆನ್ನಾಗಾಗಲಿ. ನೆಕ್ಸ್ಟ್ BBMP ಎಲೆಕ್ಷನು ಅನೌನ್ಸ್ ಮಾಡ್ಬೋದು ಮೋಸ್ಟ್ಲಿ. ಬಟ್ ನಮ್ಮ ಏರಿಯಾದಲ್ಲಿ ಎಲ್ಲಾನು ನೀಟಾಗಿ ಏನು ಆಗಬೇಕೋ ಕೆಲಸಗಳು ಆಗ್ತಾ ಇದ್ದಾವೆ. ಅಷ್ಟು ಡೆವಲಪ್ ಇದೆ. ಆಮೇಲೆ ಎಲ್ಲ ಥರನೂ ಅನುಕೂಲಗಳು ಸರ್ಕಾರದಿಂದನೂ ಸಿಗ್ತಾ ಇದ್ದಾವೆ. ನಾನು ಆಕಾಂಕ್ಷಿಯಾಗಿದ್ದೀನಿ. ಬಟ್ ನೋಡಬೇಕು ಆ ಕ್ಯಾಟಗರಿಗಳು ಯಾವ ಥರ ಬರುತ್ತೆ, ಯಾವ ಥರ ಕ್ಯಾಟಗರಿ ಬಂದಮೇಲೆ ಅದ್ರ ಮೇಲೆ ನಮ್ಮ ದೊಡ್ಡವರು, ನಮ್ಮ ಪಕ್ಷದವ್ರು ಏನು ತೀರ್ಮಾನ ತಗೋತಾರೋ ಅದ್ರ ಮೇಲೆ ನಾವು ನಡ್ಕೋತೀವಿ. ಸರ್, ಬಸ್ತಿ ಜನಗಳಿಗಿಂತ ಬಸ್ತಿ ಮತದಾರಗಳಲ್ಲಿ ಒಂದು ಎಲ್ಲರಿಗೂ ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಬಟ್ ಒಳ್ಳೆ ವ್ಯಕ್ತಿನ ಆರಿಸ್ಲಿ, ಒಳ್ಳೆ ವ್ಯಕ್ತಿನ ಚಾಯ್ಸ್ ಮಾಡಲಿ. ಅವ್ರಿಗೆ ಸೇವೆ ಅಂತ ಮಾಡೋವಂಥ ವ್ಯಕ್ತಿನ ಅವ್ರು ಆರಿಸ್ಕೊಂಡು ತಗೊಂಬಂದರೆ ಒಳ್ಳೆಯದು ಅಂತ ಇಷ್ಟು ಹಾರೈಸೋಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಜಹೀರ್ ಅಹಮದ್ ಅಂತ ಹೇಳ್ಬಿಟ್ಟು, ಚಿಕ್ಕಬಸ್ತಿ ಅಸೂಲ್ಕೆರೆ ಗ್ರಾಮ ಪಂಚಾಯತಿ ಸದಸ್ಯ. ರಾಮಚಂದ್ರ ಬ್ಲಾಕ್ 1 ಅಂತೇಳಿ ಈ ಮತಕ್ಷೇತ್ರದ ಹೆಸರು. ಚಿಕ್ಕಬಸ್ತಿ ಮತ್ತು ದೊಡ್ಡಬಸ್ತಿ 2 ಗ್ರಾಮಗಳು ಮತ್ತು ಸುತ್ತಮುತ್ತಲಿನ ಬಡಾವಣೆಗಳು ಈ ಒಂದು ಮತಕ್ಷೇತ್ರದ ವ್ಯಾಪ್ತಿಗೆ ಸೇರ್ತವೆ. ಈ ಹಿಂದೆ 20 ವರ್ಷಗಳ ಹಿಂದೆ 2005ನೇ ಸಾಲಿನಲ್ಲಿ ನಡೆದಂಥ ಗ್ರಾಮ ಪಂಚಾಯತಿ ಚುನಾವಣೆಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಆಗ ಇಲ್ಲಿನ ಮತದಾರರು ನನ್ನನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಆಯ್ಕೆ ಮಾಡಿದರು. ಅವತ್ತಿನಿಂದ ಇವತ್ತಿನವರೆಗೆ ಈ 2 ಗ್ರಾಮಗಳಲ್ಲಿ ನಾವು ಹಿಂದೂ ಮುಸ್ಲಿಂ ಬಾಯಿ ಅನ್ನೋ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧವನ್ನು ಇಟ್ಕೊಂಡು ಬದುಕ್ತಾ ಇದ್ದೇವೆ. ಹಾಗಾಗಿ ಏನು ಇವತ್ತು ಈ ಒಂದು ಕ್ಷೇತ್ರದಲ್ಲಿ
ಪ್ರತಿನಿಧಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿದ್ದಂಥ ಶ್ರೀನಿವಾಸ್ ಅವರು ಆಕಸ್ಮಿಕ ಮರಣದಿಂದ ಈ ಒಂದು ಚುನಾವಣೆ ಎದುರಾಗಿದೆ. ಹಾಗಾಗಿ ನಮ್ಮ ಅಭ್ಯರ್ಥಿ ಅಂದರೆ ಪಕ್ಷಾತೀತವಾದಂಥ ಚುನಾವಣೆ ಇದು, ಯಾವುದೇ ಪಕ್ಷದ ಬಿ-ಫಾರಂ ಇರೋದಿಲ್ಲ. ಹಾಗಾಗಿ ನಮ್ಮ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಅಪ್ಸರ್ ಅವ್ರನ್ನ ಕಣಕ್ಕಿಳಿಸಿದ್ದೇವೆ. ಅಪ್ಸರ್ ಅವ್ರಿಗೆ ತುಂಬ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಏನು ಇದೇ ಸ್ಥಳೀಯ ನಿವಾಸಿ ಆದ್ದರಿಂದ, ಮೂಲ ಗ್ರಾಮಸ್ಥರು ಸಹ ಆದ್ದರಿಂದ ಅವ್ರಿಗೆ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಮತದಾರರು ಆಶೀರ್ವಾದ ಮಾಡ್ತಾಯಿದ್ದಾರೆ. ಅತಿ ಹೆಚ್ಚು ಬಹುಮತಗಳ ಅಂತರದಿಂದ ಅಪ್ಸರ್ ಅವರ ಕ್ರಮ ಸಂಖ್ಯೆ 2ರ ಆಟೋ ಗುರುತಿಗೆ ಸಾವಿರಾರು ಜನ ಮತದಾನವನ್ನು ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಏನು 1800 ಮತಗಳು ಚಲಾವಣೆ ಆಗ್ತದೆ, 1000 ಮತಗಳು ಪಡಿಬೋದು ಅನ್ನೋ ಅಂದಾಜಿದೆ. ನಮಗೆ ಆತ್ಮವಿಶ್ವಾಸ ಇದೆ, ನಮ್ಮ ಅಪ್ಸರ್ ಅವ್ರು ಗೆಲ್ತಾರೆ. ಸರ್, ಇಲ್ಲಿ ಬಂದರೆ ಜನ ಬರೀ ಬ್ಯಾಂಕ್ ಕೇಳ್ತಾವ್ರೆ, ಆಸ್ಪತ್ರೆಗೆ ಹೇಳ್ತಾವ್ರೆ, ಬ್ಯಾಂಕ್ ಹೋಗ್ಬೇಕಂತ ರಾಮಚಂದ್ರ ಕೇಳ್ತಾವ್ರೆ. ಇಲ್ಲಿ ಬ್ಯಾಂಕ್ ಇದೆ, ಈಗ ಸೊನ್ನೆನಹಳ್ಳಿಲಿ ಬ್ಯಾಂಕ್ ಇದೆ, ರಾಮಚಂದ್ರದಲ್ಲೂ ಬ್ಯಾಂಕ್ ಇದೆ, ಇಲ್ಲಿಗೂ ಒಂದು ಬ್ಯಾಂಕ್ ಬೇಕಾಗಿದೆ. ಬ್ಯಾಂಕನ್ನು ಮಾಡಿಸ್ತೇವೆ. ಹಾಸ್ಪಿಟ್ಲ್ ಈಗಾಗಲೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನೇನು ಕಂಪ್ಲೀಟ್ ಆಗುತ್ತೆ, ಓಪನ್ ಆಗುತ್ತೆ 2-3 ಮಂತ್ಸಲ್ಲಿ. ಹೌದಾ ಸರ್? ಓಕೆ ಸರ್. ಹನುಮಂತೇಗೌಡ ಅಂತೇಳಿ ನಾನು ಮಾಜಿ ರಾಮಚಂದ್ರ ಬ್ಲಾಕ್ 1ರ ಸೂರಿಕೆರೆ ಗ್ರಾಮ ಪಂಚಾಯತಿ ಸದಸ್ಯ ಹಾಗೂ ಮಾಜಿ ಪಾಲಿಕೆ ಸದಸ್ಯ ಏರೋಳಿ ವಾರ್ಡಿಂದ, ಜೊತೆಗೆ ಮಾಜಿ APMC ನಿರ್ದೇಶಕರು. ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಅಫ್ಸರು. ನಾನು ಇವತ್ತು ಬೈ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ದೀನಿ. ನನಗೆ ಭಾಳ ವರ್ಷದಿಂದ ನಾನು ಪಾರ್ಟಿಗೆ ದುಡಿತಾ ಇದ್ದೆ. ಯಾವ ಪಕ್ಷ? JDS ಪಾರ್ಟಿಯಿಂದ ದುಡಿತಾ ಇದ್ದೆ. ಇವತ್ತು ಒಂದು ಅವಕಾಶ ಸಿಕ್ಕಿದೆ, ನಾನು ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡಿದ್ದೀನಿ. ಸರ್, ಏನು ಆಶ್ವಾಸನೆ ಕೊಟ್ಟಿದ್ದೀರಾ ಮತದಾರರಿಗೆ? ಯಾಕೆ ವೋಟ್ ಹಾಕ್ತೀವಿ? ಸರ್, ಆಶ್ವಾಸನೆ ಏನಕ್ಕೆ ಕೊಟ್ಟಿದ್ದೀವಿ ಅಂದರೆ, ಈ ಊರಿನಲ್ಲಿ ಏನು ಸಮಸ್ಯೆ ಇರ್ತದೆ ಅದು ಬಗೆಹರಿಸ್ತೀವಿ. ಸರ್, ಏನೇನು ಸಮಸ್ಯೆಗಳಿದೆ ಸರ್? ನೀವು ನೋಡ್ಕೊಂಡು ಬರ್ತಾ ಇದ್ದೀರಾ, ಭಾಳ ಕೆಲಸ ಕೂಡ ಮಾಡಿದ್ದೀರಾ. ಸರ್, ಕೆಲಸ ಆಗಿದೆ. ನಾವು ಹಿರಿಯರು ಏನು ಗೆದ್ದವ್ರೆ ಅವರು ಕೆಲಸ ಮಾಡ್ಕೊಂಡು ಬರ್ತಾವ್ರೆ. ಸರ್, ಅವ್ರ ಜೊತೆಯಲ್ಲಿ ಸೇರಿಕೊಂಡು ನಾವು ಕೆಲಸ ಮಾಡ್ತೀವಿ. ಜನ ಅವಕಾಶ ಕೊಟ್ಟರೆ ನೀವೇನು ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಇವಾಗ ಜನ ಅವಕಾಶ ಕೊಟ್ಟರೆ ನಾವು ಏನು ಕೆಲಸ ಇರ್ತದೆ ಅದು ಮಾಡ್ತೀವಿ. ಏನು ಕೆಲಸ ಮಾಡಬೇಕು, ಡೆವಲಪ್ಮೆಂಟ್ ಬಗ್ಗೆ ಡೆವಲಪ್ಮೆಂಟು ಅದು ಏನು ಬರ್ತದೆ ಅದು ಮಾಡ್ತೀವಿ. ಸರ್, ಈ ಪಂಚಾಯತ್ ಕ್ಷೇತ್ರಕ್ಕೆ ಇನ್ನೂ ಏನೇನು ಅಭಿವೃದ್ಧಿ ಬೇಕಾಗಿದೆ ನಿಮ್ಮ ಪ್ರಕಾರ? ಸರ್, ಇದಕ್ಕೆ ನಮ್ಮ ಪಂಚಾಯತಿಗೆ ಒಂದು ಆಸ್ಪತ್ರೆ ಬೇಕಾಗಿದೆ. ಒಂದು ಬೆಂಗಳೂರು ಒಂದು ಬೇಕಾಗಿದೆ. ಒಂದು ಗ್ರಾಮ. मेरा नाम मोहम्मद अफसर है. मैं पंचायत ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.